ಯಾದವಾದೀಶನನ್ನು ಆ ಸಭೆಗೆ ಕಳುಹಿಸಿ ನಾನಾ ವಿಧವಾದ ತೊಂದರೆಗಳಿಗೆ ಗುರಿ ಮಾಡಿದರಲ್ಲ. ಹಿಂದೇ ನನ್ನ ಆಲೋಚನೆ ಏನೇ ಕೋಲಾಹಲ, ಏನೇ ಕೋಲಾಹಲ. ಮಾನಿನ ಮಾಡುವರು ಈ ಸತಿಯ ಪ್ರಸ್ತಾಪವನ್ನು ಕೇಳುವುದರಿಂದ ನನಗೆ ಯಾವ ಪ್ರಾಚುರ್ಯವಿಲ್ಲ. ನಿಮ್ಮ ಪೌರುಷದ ವರ್ತನೆಯು ಪುಷ್ಕರವು ನಿಮಗಿರಲಿ. ನಾನು ಪ್ರತಿಜ್ಞೆಯಿಂದ ನಡೆಯುವ ಸ್ವತಂತ್ರವಾದ ನನಗಿರಲಿ. ಪಾಠಾಲಿ ಸ್ವಲ್ಪ ನಿಲ್ಲಿ. ಅದು ಅಲ್ಲಿ ನೋಡಿ, ಯದುಪತಿ ಇರುತ್ತಲೇ ನಸನಗುತ್ತಾ ಬರುವಂತಿದೆ. ಅವರಿಂದ ರಾಜ್ಯಸಭೆ ವಿಚಾರವನ್ನು ತಿಳಿಯುವುದಂತೆ. ಘನಶ್ಯಾಮ ಸುಂದರ ನವಲೋಲ ಸ್ವೀಕರಿಸು ವಾಸುದೇವ. ವಿಜಯಶಾಲಿಯಾಗುವುದನ್ನು ನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓಹೋ, ನಡೆಯಿತು. ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಸಂಧಿ ವಿಚಾರ ನಡೆಯಿತಷ್ಟೇ. ಓಹೋ, ನಡೆಯಿತು. ಇನ್ನಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛಾಂತವು ನಡೆಯಲಿ. ನನಗೆ ಬಾಧ್ಯತೆಯನ್ನು ಮಾಡಿ. ಸ್ವಲ್ಪ ತಡೆಯಿರಿ ಸ್ವಾಮಿ, ಇನ್ನು ಅಣ್ಣನ ಮಾತೇ ಮುಗಿಯಲಿಲ್ಲವಲ್ಲ. ನಿಮ್ಮ ಅಣ್ಣನ ಮಾತು ಮುಗಿಯದಲ್ಲಿ ನನ್ನ ತಾಳ್ಮೆಯು ಮುಗಿದು ಪರಮಾತ್ಮ, ಮುಂದೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನ ನಿನ್ನ ಸಮಸ್ಯೆ ಮಾತ್ರ ನನಗೆ ಬೇಡ. ಅಭ್ಯರ್ಥಿಯಂತೆ 5 ಬ್ರಾಹ್ಮಣರಿಗೆ ಸಂಧಿ ಆಯ್ತೆ. ಸಂಧಿ ನಾನು ಹೋದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ನಡೆಯಿತು. ನಿನ್ನ ಹನುಮಂತ ಅಭ್ಯಾಸದ ವಾಸದ ನೆಮ್ಮದಿದ್ದ ಅರ್ಜುನನ ಕೈಗೆ ಬಲಿಗಳನ್ನು
ಸಂಜೆಯ ನೆಪದಿಂದ ನಮ್ಮ ಹೈವರಿಗೆ ಸೀರೆಯನ್ನು ಹುಟ್ಟಿಸುವುದೆಯ ಯಾದವಲ್ಲಿ ಈ ಪಾಂಡಪುತ್ರರನ್ನೇ ಏಕೆ ಅವಕಾಶವು? ಭೀಮಸೇನ, ಸ್ವಲ್ಪ ನಿಲ್ಲಯ್ಯ. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನಗಳಲ್ಲಿ ಈ ಪ್ರಚಂಡ ದೇವರಿಗೆ ಎಂತಹ ಸಂಬಂಧ ಇರುವುದಯ್ಯ. ಅತ್ಯಂತ ನಿಕಟವಾದ ಸಂಬಂಧವಿದೆ. ಪರಮಾತ್ಮ, ರಾಜ್ಯಸಭೆಯಲ್ಲಿ ಮುಂದೆ ಏನು ನಡೆಯಿತು? ಧರ್ಮನಂದನ, ನಿಮ್ಮ ಸಂದೇಶವನ್ನು ರಾಜ್ಯಸಭೆಯಲ್ಲಿ ತಿಳಿಸಿದೆನು. ಅವರೆಲ್ಲರೂ ಸಮ್ಮತಿಸಿದರು. ಯಾರು ಯಾರು ಮಾಧವ, ಯಾರು ಮಾಡಿದವರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಆ ದುರ್ಯೋಧನ! ಆತನು ಆ ದುರ್ವಾದನ ಜ್ಞಾನಕ್ಕೆ ಬಂದಾಗ ವಿಚ್ಛಾಯಿತು. ಅದನ್ನು ಸಾಧಿಸಿಷ್ಟ ಸಹೋದರರೇ, ನಿಮ್ಮ ಪೌರುಷದ ಬಲವನ್ನು ನೀವೇ ಭಜಿಸಲಿ. ಅದರಲ್ಲಿ ಈ ಭೀಮರು ಯಾವ ಭಾಗವಿಲ್ಲ. ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಟ್ಟು ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ. ಭೀಮಸೇನ, ಸ್ವಲ್ಪ ನಿಲ್ಲಯ್ಯ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಸಾಧ್ಯ. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ತಿಳಿಸಿರುವನು. ದುರ್ಯೋಧನ ಸಂದೇಶ, ಉದ್ದೇಶ, ಸಂದೇಶ. ಭೀಮ, ನಿನಗೆ ಆ ಸಂದೇಶ ಕೇಳುವ ಇಚ್ಛೆ ಇದ್ದರೆ ಕ್ಷಣಕಾಲ ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಈ ಪರ್ಯಾಸಕ್ಕೆ ಕೃಷ್ಣ ಇಲ್ಲ ಇಲ್ಲ ನಿಂತಿದ್ದಂತ ಹೇಳಿಬಿಡ. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸಕ್ಕೆ ಕೃಷ್ಣ, ಇದು ಪರಿಹಾಸ್ಯವಲ್ಲವಯ್ಯ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಕ್ಷಣಕಾಲ ನಿನ್ನ ಗದೆಯನ್ನು ಬದಿಗಿರಿಸಿ ಬಳಿ ಕೈ ಕಟ್ಟಿಕೊಂಡು ಕುಳಿತರೆ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಸರಿ, ನೀನು ಇಚ್ಛೆ ಕುಳಿತುಕೊಳ್ಳಲು ಈಗ ನಾನು ಹೇಳಿರುವ ಸಂದೇಶ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದಾಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು, ಕಂಡೆಯ? ನಿಮ್ಮ ಮಾತನ್ನು ಎಂದಾದ್ರೂ ಮೀರಿರುವೆನೆ ದೇವ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನಿದು ಪರ್ಯಾಸವೇ? ಇದು ಪರಿಹಾಸ್ಯವಲ್ಲವಯ್ಯ. ನೀನು ಶತ್ರುಗಳ ಹೆಡೆಮುಡಿ ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಬಂಧಿಸುವುದು ಬರುವುದೋ ಇಲ್ಲವೋ ನೋಡೋಣ. ಭೀಮ, ನಿನಗೆ ಸಂದೇಶ ಕೇಳುವ ಇಚ್ಛೆ ಇದ್ದರೆ ಕೃಷ್ಣನ ಹೇಳಿದಂತೆ ನನ್ನ ಕೈಗಳನ್ನು ಬಂದಿದ್ದು. ಹಾಗೆ ಆಗಲಿ ಸ್ವಾಮಿ. ಅಣ್ಣ, ತಮ್ಮ ಮಾತಿನಂತೆ ನನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಿ. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಈ ಕಾರ್ಯ ಮಾಡಲೆತ್ನಿಸಿದರು. ಇಂತಹ ಸಾಹಸ ಮತ್ತಿನ್ಯಾರಿಗೆ ಸಾಧ್ಯ? ಏನು ಹೇಳಿ ಕೃಷ್ಣ, ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ದುರಾತ್ಮರು? ಯಾಕೆ ನನ್ನ ಕರೆಗಳನ್ನು ಬಿಟ್ಟು ಈ ನಿಶ್ಚಿತ ಕುರಿತದಿಂದ ಆ ಕೌರವರ ದುರಾನುಭವ ಚಿತ್ರದಲ್ಲಿಟ್ಟು ನಮ್ಮ ಪ್ರಿಯ ಬಂಧು ಚಿತ್ತನನ್ನು ಪಾಂಡವರು ರಾಯಭಾರಿ ಎಂದು ಈ ರೀತಿ ಅಪಮಾನಪಡಿಸಿದರೆ ಆ ಕುಂಡಿಕೌರವ ಅಗ್ರಜ ಧನುಂಜಯ ಇದಕ್ಕೆ ನಿಮಿತ್ತವೇನು? ಆಹಾ ಭೀಮಸೇನ, ಅಷ್ಟು ಮಾತ್ರವಲ್ಲ, ನಿಮ್ಮ ಸಂಧಾನಕ್ಕೆ ಆತನು ಕೊಟ್ಟ ಉತ್ತರವನ್ನು ಕೇಳಿ.
ಒಂದಲ್ಲ ಒಂದು ಊರಿನಲ್ಲಿ ಗೋವು ಪಾದುವಷ್ಟು ಜಾಗದಲ್ಲಿ ಮುಳ್ಳು ಚುಚ್ಚಿದ ಜಾಗವನ್ನು ಸಹ ಪಾಂಡವರಿಗೆ ಕೊಡುವುದಿಲ್ಲ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ವೀರ ರಸಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶನದಲ್ಲಿ ಎಂದು ಹೇಳಿದರು. ಹಾಗಾದರೆ ಈ ಸಂದೇಶಕ್ಕೂ ನಮಗೂ ತಿಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ ಪರಮಾತ್ಮ. ನೀನು ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷಿಸುವವನಲ್ಲ, ಎಂದೋ ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದ್ದೇನೆ. ಪಾಂಚಾಲಿ ನನ್ನ ಕೈಗಳನ್ನು ಬಿಟ್ಟು ಅರ್ಜುನ ಧರ್ಮಾಂತರ ಏನು ಯಾರು ಬಿಚ್ಚಿದ್ದಾರೆ? ಯಾರು ನಾನೇ ಬಿಚ್ಚಿದ್ದಾರೆ. ಎಲ್ಲ ನನಗದೆ ಈಗೆಲ್ಲರೂ ಕೇಳಲಿ. ಈ ಭೀಮನ ಪ್ರಸಕ್ತಿಯಂತೆ ತಿಳಿಸಿದ್ದೆ ನಿಜವಾಗಿದ್ದರೆ, ವೀರ ಮಾತೆಯಾದ ಕುಂತಿದೇವಿ ಸ್ಥಾನಪಾನ ಮಾಡಿದ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸಹೋದರರು ಸಮಾನವಾಗಿ ನಾಶ ಮಾಡಿ ಆ ದುರ್ಗ ದುಶ್ಯಾಸನ ವಕ್ಷಸ್ಥಳ ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮಣಿಯನ್ನು ಕಟ್ಟಿಸುವೆನು. ಆ ಅದ್ಭುತ ದುರ್ಯೋಧನ ತೊಡೆಯಲು ನನ್ನ ಗದಾದಂಡದಿಂದ ಒಂದೇ ಏಟಿಗೆ ಬಿಡಿದು ಆತನ ರಾಜ ಕಿರೀಟಿಯನ್ನು ನನ್ನ ಎಡಗಾಲದಿಂದ ಒತ್ತು ಪುಡಿ ಮಾಡದೇ ಇದ್ದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದ